ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಮಾರ್ಕಂಡೇಯ ಮಹಾಮುನಿಯ ದರ್ಶನ. ಹೀಗೆ ಸಂಭಾಷಣೆಯಾಗುತ್ತಿರುವಾಗ ಮಹರ್ಷಿಗಳಾದ ಮಾರ್ಕಂಡೇಯರು ಆಗಮಿಸಿದರು. ಅವರು ತಪೋವೃದ್ಧರು, ಜ್ಞಾನವೃದ್ಧರು, ಚಿರಂಜೀವಿಗಳು ಆಗಿದ್ದರು. ಜನ್ಮ ತಾಳಿ ಸಹಸ್ರಾರು ಸಂವತ್ಸರಗಳು ಕಳೆದಿದ್ದರೂ 20 ವರ್ಷದ ತರುಣನಂತಿದ್ದರು. ಪಾಂಡವರು ಮಹರ್ಷಿಗಳನ್ನು ತುಂಬು ಹೃದಯದಿಂದ ಗೌರವಪೂರ್ವಕ ಸ್ವಾಗತಿಸಿ ಪರ್ಣಕುಟೀರದೊಳಗೆ ಕರೆದೊಯ್ದು ಅರ್ಘ್ಯ ಪಾದ್ಯಾದಿಗಳನ್ನು ಗೈದರು. ಶ್ರೀಕೃಷ್ಣನು ಅವರೊಂದಿಗೆ, ಮಹರ್ಷಿಗಳೇ, ಇಲ್ಲಿ ಕೂಡಿರುವ ವಿಪ್ರ ಸಮುದಾಯ, ದ್ರೌಪದಿ ಮತ್ತು ನನ್ನ ಭಾವಂದಿರು ನಿಮ್ಮ ಅಮೃತವಾಣಿಯನ್ನು ಕೇಳಲು ಇಚ್ಛಿಸುತ್ತಾರೆ. ಬೋಧಪ್ರದವಾದ ಆಚಾರ ವಿಚಾರಗಳನ್ನು ಕುರಿತು ಕೇಳುವ ಸದಿಚ್ಛೆಯು ನಮಗಿದೆ. ತಾವು ದಯವಿಟ್ಟು ನಿರೂಪಿಸಬೇಕು ಎಂದನು. ಮಾರ್ಕಂಡೇಯರು ಮೃಕಂಡು ಮುನಿಗಳ ಸುಪುತ್ರರು. ಮೃಕಂಡುವಿಗೆ ಸುತರಾಗದ ಕಾಲದಲ್ಲಿ ಅವರು ಶಿವನನ್ನು ಕುರಿತು ತಪಸ್ಸು ಮಾಡಿದರು. ಶಿವನು ಪ್ರಸನ್ನನಾಗಿ, ಅಯ್ಯ, ನಿನ್ನ ಉಗ್ರ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನ ಅಪೇಕ್ಷೆಯಂತೆ ಸುತನೋರ್ವನು ಜನಿಸಲಿರುವನು. ಅಲ್ಪಾಯುಷಿಗಳಾದ ಬಹುಪುತ್ರರನ್ನು ಅಪೇಕ್ಷಿಸಲಾರೆಯಷ್ಟೇ ಎಂದನು. ಆ ದಂಪತಿಗಳು, ಭಗವನ್, ದುರ್ಜನರ ಸಂಘವನ್ನು ನಾನು ಇಚ್ಛಿಸುವುದಿಲ್ಲ. ಹೀಗಿರುವಾಗ ಕೆಟ್ಟ ಮಕ್ಕಳನ್ನು ನಾನು ಎಂದಿಗೂ ಬಯಸಲಾರೆ. ಸತ್ಪುತ್ರನು ಒಬ್ಬನೇ ಆದರೂ ಸಾಕು, ಕೃಪೆ ಮಾಡು ಎಂದನು. ದೈವಾನುಗ್ರಹದಂತೆ ಪುತ್ರೋತ್ಸವವಾಗಿ ಶಿಶುವಿಗೆ ಮಾರ್ಕಂಡೇಯನೆಂದು ನಾಮಕರಣವಾಯಿತು. ಗರ್ಭಾಷ್ಟಮದಲ್ಲಿ ಗಾಯತ್ರಿ ಉಪದೇಶ, ಯಜ್ಞೋಪವೀತಧಾರಣೆ ಮತ್ತು ವೇದಾಭ್ಯಾಸ ಪ್ರಾರಂಭವಾಯಿತು. ಹೀಗಿರಲು ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬಂದು ಮಾರ್ಕಂಡೇಯನ ರೂಪ, ಲಾವಣ್ಯ, ಗುಣ, ನಡತೆಗಳನ್ನು ಮೆಚ್ಚಿ ಮುಂದಿನ ಅನುಗ್ರಹಕ್ಕೋಸ್ಕರ ಮೃತ್ಯುಂಜಯ ಮಂತ್ರವನ್ನು ಉಪದೇಶ ಮಾಡಿದರು. ಮೃತ್ಯುವನ್ನು ಹೊಡೆದೋಡಿಸುವ ಶಕ್ತಿಯನ್ನು ಹೊಂದಿ ಶಿವನನ್ನು ಈ ಮಂತ್ರದಿಂದ ಪ್ರಸನ್ನನಾಗಿ ಮಾಡು. ಸತ್ಯಂ ಶಿವಂ ಸುಂದರಂ ಆದ ಆ ಕೈಲಾಸವಾಸಿ ಶಂಕರನು ನಿನ್ನನ್ನು ದೀರ್ಘಾಯುಷ್ಯವಂತನನ್ನಾಗಿ ಮಾಡುವನು. ಅಲ್ಪಾಯುಷ್ಯದಿಂದ ಬಿಡುಗಡೆಯಾಗುವೆ ಎಂದರು. ಕುಮಾರನ ಪ್ರತಿಭೆಯನ್ನು ಕಂಡು ಮೃಕಂಡು ದಂಪತಿಗಳು ಹಿಗ್ಗಿದರು. ಆದರೆ ಮನಸ್ಸಿನಲ್ಲಿ ಮಾರ್ಕಂಡೇಯನು ಅಲ್ಪಾಯುಷಿ ಎಂಬ ಭಯ, ಕಳವಳ, ಕಾತರ ಹೆಚ್ಚಿತು. ಬಾಲಕನಿಗೆ ಸಂವತ್ಸರ 16 ತುಂಬಿತು. ನಾರದರಿಂದ ಆದ ಉಪದೇಶವನ್ನು ತಂದೆ ತಾಯಿಯರು ಅರಿತು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿದ್ದರು. ಒಂದು ದಿನ ಪ್ರಾತಃ ಕಾಲದಲ್ಲಿ ಮಾರ್ಕಂಡೇಯನು ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ತಾಯಿ ತಂದೆಯರಿಗೆ ಸಾಷ್ಟಾಂಗ ಎರಗಿದನು. ಶೋಕತಪ್ತರಾದ ಮಾತಾಪಿತೃಗಳು ಶಿವನೇ ಮಗುವನ್ನು ಕಾಯ್ದುಕೋ ಎಂದು ಭಗವಂತನಲ್ಲಿ ಅಂಗಲಾಚಿ ಬೇಡಿದರು. ಆತನ ಆಯುಷ್ಯ ಕೊನೆಗೊಳ್ಳುವ ದಿನ ಆಗಿತ್ತು. ಜಗತ್ತಿನ ನಿಯಮದಂತೆ ಮೃತ್ಯುದೇವತೆ ಅದೃಶ್ಯಳಾಗಿ ಕಾಲಿಟ್ಟಳು. ಮಗುವು ರೋಧಿಸಿ ತಾಯಿಯನ್ನು ಬಯಸುವಂತೆ ಮಾರ್ಕಂಡೇಯನು ಶಿವನನ್ನು ಏಕಪ್ರಕಾರವಾಗಿ ಧ್ಯಾನಿಸತೊಡಗಿದಾಗ ಯಮದೂತರು ಪಾಶವನ್ನೊಡ್ಡಿದರು. ಆದರೆ ದೈವಿ ಕೃಪೆಯಿಂದಾಗಿ ಜ್ವಾಲೆಯೊಂದು ಆವರಿಸಿ ತಡೆಗಟ್ಟಿದ್ದುದರಿಂದ ಯಮದೂತರು ಕಾಲ್ತೆಗೆದರು. ದಂಡಧರನು ಸ್ವತಃ ಕಾಲದಂಡ ಮತ್ತು ಪಾಶವನ್ನು ಹಿಡಿದುಕೊಂಡು ಪ್ರತ್ಯಕ್ಷನಾಗಿ ಪಾಶದಿಂದ ಬಿಗಿದನು. ನಾರದರ ಉಪದೇಶದಂತೆ ಬಾಲಕನು ಶಿವಲಿಂಗವನ್ನು ಅಪ್ಪಿ ಹಿಡಿದಾಗ ಯಮನು ಆ ಕುಮಾರನನ್ನು ತನ್ನೆಡೆಗೆ ಸೆಳೆದನು. ಮಾರ್ಕಂಡೇಯನು ತನ್ನ ಕೈಗಳಿಂದ ಶಿವಲಿಂಗವನ್ನು ಅಪ್ಪಿದಾಗ ಹೃದಯಾಂತರಾಳದಲ್ಲಿರುವ ಆತ್ಮವು ಭಗವಂತನ ತಪಸ್ಸಿನಲ್ಲಿ ಲೀನವಾಯಿತು. ಮೃತ್ಯುವು ಬಲ ಪ್ರಯೋಗಿಸಿ ಶಿವಲಿಂಗದೊಡನಿದ್ದ ಮಾರ್ಕಂಡೇಯನನ್ನು ಸೆಳೆಯಲು ಪ್ರಾರಂಭಿಸಿದರು. ಆ ಪ್ರಯತ್ನ ನೀರಿನಲ್ಲಿಟ್ಟ ಹೋಮದಂತಾಯಿತು. ಲಿಂಗದ ಮಧ್ಯದಿಂದ ಮಹಾರುದ್ರನು ಪ್ರತ್ಯಕ್ಷನಾಗಿ ತನ್ನ 3ನೇ ಕಣ್ಣಿನಿಂದ ಯಮನನ್ನು ಭಸ್ಮೀಭೂತನನ್ನಾಗಿ ಮಾಡಿದನು. ಮಹಾದೇವನ ಮುನಿಸಿಗೆ ಭಯಪಟ್ಟು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದರು.
ನಾರದನು ಶಿವನನ್ನು ಪ್ರಸನ್ನನಾಗುವಂತೆ ಪ್ರಾರ್ಥಿಸಿಕೊಂಡರು. ಶಿವನು ಒಲಿದು ದಂಡಧರನಾದ ಯಮನನ್ನು ಎಬ್ಬಿಸಿದನು. ಮೃತ್ಯುರಾಜನು ತನ್ನ ಧರ್ಮ ಸಂಕಟವನ್ನು ಹರನಲ್ಲಿ ತೋಡಿಕೊಂಡನು. ಶಿವನು ಅನುಗ್ರಹಿಸುತ್ತಾ, ನಾನು ಕೊಟ್ಟಿರುವ 16 ವರ್ಷಗಳು ಭೂಲೋಕದ ಅವಧಿ ಅಥವಾ ಸುರಲೋಕದ ಲೆಕ್ಕಾಚಾರವಲ್ಲ, ಇದು ಶಿವಲೋಕಕ್ಕೆ ಸಂಬಂಧಿಸಿದುದಾಗಿದೆ. ಆದುದರಿಂದ ನನ್ನ ಇಚ್ಛೆ ಪ್ರಕಾರ ಅವನನ್ನು ಬಿಟ್ಟುಬಿಡು. ಸಂಯಮಿನಿಯ ಅಧಿಪತಿಯು ಬೇರೆ ಉಪಾಯವಿಲ್ಲದೆ ಆ ಋಷಿಪುತ್ರನನ್ನು ಪಾಶದಿಂದ ಬಿಡುಗಡೆ ಮಾಡಿದನು. ಎಂತಹ ತಪೋಶಕ್ತಿ! ತನ್ನ ಭಕ್ತಿಯ ಬಲದಿಂದ ಶಿವನನ್ನು ಒಲಿಸಿ ಆಯುಷ್ಯವನ್ನು ವೃದ್ಧಿಸಿಕೊಂಡು ಮಾರ್ಕಂಡೇಯರು ಶಾಶ್ವತವಾಗಿ ಕೈಲಾಸದೊಡೆಯನ ಕೃಪೆಗೆ ಪಾತ್ರರಾದರು. ಮಾರ್ಕಂಡೇಯರು ಪ್ರವಚನವನ್ನು ಪ್ರಾರಂಭಿಸಿದರು. ಧರ್ಮರಾಜ, ಆಚಾರ ವಿಚಾರಗಳು ಶಾಸ್ತ್ರ ಧರ್ಮಕ್ಕೆ ಅನುಗುಣವಾಗಿರಬೇಕು. ಧರ್ಮವನ್ನು ನಿಶ್ಚಯಿಸುವುದು ಕೆಲವೊಮ್ಮೆ ಕಷ್ಟವಾಗುತ್ತದೆ. ಧರ್ಮವು ಸರ್ವಕ್ಕೂ ಆಧಾರ ಸ್ತಂಭವಾಗಿದೆ. ಸತ್ಯದಿಂದ ಪ್ರತಿಷ್ಠಾಪಿಸಲ್ಪಟ್ಟಿದುದೇ ಧರ್ಮ. ಧರ್ಮರಹಿತವಾದ ಅರ್ಥ ಕಾಮಗಳು ನಿಷಿದ್ಧವೇ ಸರಿ. ಸರ್ವಹಿತ ಸಂರಕ್ಷಣೆಯೇ ಧರ್ಮವಾಗಿದೆ. ಅನ್ಯರಿಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡುವುದು ಧರ್ಮವೆಂದು ಎನಿಸಿದೆ. ಹಲವು ಕಾರ್ಯಗಳು ಮಾಡತಕ್ಕದ್ದು, ಇನ್ನು ಕೆಲವು ನಿಷಿದ್ಧವಾಗಿದೆ. ಕಾಲ ದೇಶಕ್ಕನುಗುಣವಾಗಿ ಆಚರಣೆಯಲ್ಲಿ ಬದಲಾವಣೆಗಳಿವೆ. ವರ್ಣಧರ್ಮ, ಆಶ್ರಮಧರ್ಮ, ಕುಲಧರ್ಮ ಇವುಗಳ ಅಧ್ಯಯನ ಆಚರಣೆ ಅಗತ್ಯವಾಗಿದೆ. ಸತ್ಯವನ್ನು ನುಡಿಯುವುದು, ಹಿಂಸೆ, ಕಳ್ಳತನವನ್ನು ತ್ಯಜಿಸುವುದು, ಅರ್ಹವಾದುದನ್ನು ಅಪೇಕ್ಷಿಸುವುದು ಇವೆಲ್ಲ ವ್ಯಕ್ತಿಯು ಅಳವಡಿಸಿಕೊಳ್ಳಬೇಕಾದ ಧರ್ಮವಾಗಿದೆ. ಪಾತಿವ್ರತ್ಯ, ಗುರುಭಕ್ತಿ, ಸ್ವಾಮಿನಿಷ್ಠೆ ಇವುಗಳನ್ನು ಅಭ್ಯಾಸ ಮಾಡಬೇಕು. ಹೀಗೆ ಧರ್ಮರಾಜನಿಗೆ ಸಾವಿತ್ರಿ ಸತ್ಯವಾನರ ಕತೆ, ಧರ್ಮವ್ಯಾದನ ನಿದರ್ಶನಗಳನ್ನು ಕೊಟ್ಟು ವಿವರಿಸಿದರು. ಪಾಂಡವರು ಧರ್ಮಾಧರ್ಮವನ್ನು ಅವರಿಂದ ಶ್ರವಣ ಮಾಡಿದರು. ಕೆಲವು ದಿನಗಳವರೆಗೆ ಪುಣ್ಯಾತ್ಮರಾದ ಮಾರ್ಕಂಡೇಯರು ಹಿತಬೋಧೆಯನ್ನು ಗೈದರು. ಪ್ರಥಮದಲ್ಲಿ ಕಾಡಿನ ಜೀವನಕ್ಕೆ ಹೊಂದಿಕೊಳ್ಳುವುದು ಕಷ್ಟಕರವಾದರೂ ದಿನ ಹೋದಂತೆ ಪಾಂಡವರು ಹಲವು ಥರದ ಆಧ್ಯಾತ್ಮ ಸಾಧನೆ ಸಂಪಾದನೆಗಳನ್ನು ಮಾಡಿದರು. ವನಕ್ಕೆ ಅಟ್ಟಲ್ಪಟ್ಟಿದ್ದರಿಂದ ಪಡಬಾರದ ಕಷ್ಟಗಳನ್ನು ಪಾಂಡವರು ಅನುಭವಿಸಬೇಕೆಂದು ದುರ್ಯೋಧನನು ಅಪೇಕ್ಷಿಸಿದರೂ ಅವರಿಗೆ ಕಾಡುವಾಸ ವರವಾಗಿ ಪರಿಣಮಿಸಿತು. 8 ಸಂವತ್ಸರಗಳು ಕಳೆದವು. ಪಾಂಡವರನ್ನು ಭೇಟಿಯಾಗಲು ಅರಣ್ಯಕ್ಕೆ ಮುನಿಜನರು, ಬ್ರಾಹ್ಮಣರು ಸಾಲು ಸಾಲಾಗಿ ಬಂದರು. ಸತ್ಯವಂತರ ನಡೆ ನುಡಿ ಎಲ್ಲವೂ ತೀರ್ಥವಾಗುತ್ತದೆ. ಹಾಗಾಯಿತು ಪಾಂಡವರ ಸ್ಥಿತಿ. ಪಾಂಡುನಂದನರ ಜೀವನ ಸಂತಸವನ್ನು, ಸಕಲ ವನವೈಭವವನ್ನು ಕೌರವನಲ್ಲಿಗೆ ಬಂದು ಮುನಿಗಳು ವಿವರಿಸಿದರು. ಕೌರವನು ತಾನು ಸಂತಸಪಟ್ಟರೆ ಸಾಲದು, ದಾಯಾದಿಗಳ ಸಂಕಷ್ಟದಲ್ಲಿ ಆನಂದವನ್ನು ಪಡೆಯುತ್ತಾನೆ. ಕೌರವನಿಗೆ ಪಾಂಡವರು ಕಷ್ಟಪಡುವುದು ಬೇಕಾಗಿತ್ತು. ಅದಕ್ಕಾಗಿ ಪುನಃ ಪಾಂಡುಪುತ್ರರನ್ನು ತೊಂದರೆಗೀಡು ಮಾಡುವುದರಲ್ಲಿ ಚಿಂತಾಮಗ್ನನಾದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಧನ್ಯವಾದ.